ಜಾಣ ಇಲಿ. ಪದಗಳ ಅರ್ಥ ಬರೆಯಿರಿ. ಕ್ಷೇಮ, ಸೌಖ್ಯ, ಕುಕ್ಕಲ. ಗಡವ, ದೊಡ್ಡದಾದ, ಕಟ್ಟುಮಸ್ತಾದ. ಮರ್ಜಾಲ, ಬೆಕ್ಕು. ಮೂಷಕ, ಇಲಿ. ಮೋಕ್ಷ, ಮುಕ್ತಿ, ಬಿಡುಗಡೆ. ವಿರುದ್ಧ ಪದ ಬರೆಯಿರಿ. ಸುಬುದ್ಧಿ, ದುರ್ಬುದ್ಧಿ. ಆಸೆ, ನಿರಾಸೆ. ಧರ್ಮ, ಅಧರ್ಮ. ತೃಪ್ತಿ, ಅತೃಪ್ತಿ. ಬಿಡಿಸಿ ಬರೆಯಿರಿ. ಒಂಟೆಗಾಲು, ಒಂಟೆ ಪ್ಲಸ್ ಕಾಲು. 100, 100 ಪ್ಲಸ್ 6. ಕಾಲದಿಂದ, ಕಾಲ ಪ್ಲಸ್ ಇಂದ. ಕಡೆಗಣ್ಣು, ಕಡೆ ಪ್ಲಸ್ ಕಣ್ಣು. ಗುಂಪಿಗ ಸೇರದ ಪದವನ್ನು ಆರಿಸಿ ಬರೆಯಿರಿ. ಇಲಿ, ಬೆಕ್ಕು, ಹಸು, ಹಾವು. ಹಸು. ಆಕಾರ, ವಿಕಾರ. ಊಟ, ತಿಂಡಿ. ವಿಕಾರ. ಗಾಳಿ, ಮಾರುತ, ವಾಯು. ಬೆಂಕಿ, ಬೆಂಕಿ. ಕಿರಿಯ, ದೊಡ್ಡವ, ಹಿರಿಯ, ವಯಸ್ಸು. ರಾಜ, ಸೇವಕ, ಚಕ್ರವರ್ತಿ, ಮಹಾರಾಜ. ಸೇವಕ is servant, the others mean king or master. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬುದ್ಧಿವಂತ ಇಲಿಯ ಆಕಾರ ಹೇಗಿತ್ತು? ಬುದ್ಧಿವಂತ ಇಲಿಯ ಆಕಾರ ಹಂದಿಯ ಮರಿಯಂತಿತ್ತು. ಬೆಕ್ಕಿನ ಮೃದು ಮಾತನ್ನು ಕೇಳಿ ಹಿರಿಯ ಇಲಿ ಯೋಚಿಸಿದುಡೇನು? ಬೆಕ್ಕಿನ ಮೃದು ಮಾತನ್ನು ಕೇಳಿ ಹಿರಿಯ ಇಲಿ ಬೆಕ್ಕು ತಪಸ್ಸು ಮಾಡಿ ಸತ್ತು ಹೋಗಿರಬಹುದೆಂದು ಯೋಚಿಸಿತು. ಇಲಿಯು ಬೆಕ್ಕಿಗೆ ಎಷ್ಟು ಸಲ ಪ್ರದಕ್ಷಿಣೆ ಮಾಡಿತು? ಇಲಿಯು ಬೆಕ್ಕಿಗೆ 3 ಸಲ ಪ್ರದಕ್ಷಿಣೆ ಮಾಡಿತು. ಹಿರಿಯ ಇಲಿಗೆ ಯಾವ ಇಲಿಗಳು ಕಾಣಿಸಲಿಲ್ಲ. ಹಿರಿಯ ಇಲಿಗೆ ಮೊಂಡು ಬಾಲದ 3 ಇಲಿಗಳು ಕಾಣಿಸಲಿಲ್ಲ. 2-3 ವಾಕ್ಯಗಳಲ್ಲಿ ಬರೆಯಿರಿ. ಬೆಕ್ಕು ಒಂಟೆಕಾಲಲ್ಲಿ ಹೇಗೆ ನಿಂತಿತ್ತು? ಬೆಕ್ಕು ಸೂರ್ಯನಿಗೆ ಎದುರು ಮುಖ ಮಾಡಿ ಕಣ್ಣುಗಳನ್ನು ಮುಚ್ಚಿಕೊಂಡು ಗಳಗೆಗೆ 1 ಸಲ ಮೂಗಿನಿಂದ ಉಸಿರೆಳೆಯುವ ಬಾಯಿಯಿಂದ ಉಸಿರು ಬಿಡುತ್ತಾ ನಿಂತಿತ್ತು. ಬೆಕ್ಕು ಇಲಿಗೆ ತಾನು ತಪಸ್ಸು ಮಾಡುವ ಉದ್ದೇಶವೇನೆಂದ ಹೇಳಿತು. ಬೆಕ್ಕು ಇಲಿಗೆ ತಾನು ಮೋಕ್ಷವನ್ನು ಪಡೆಯುವ ಸಲುವಾಗಿ ಸುಮಾರು 5 ವರ್ಷಗಳಿಂದ ಒಂಟೆಕಾಲಿನಲ್ಲಿ ನಿಂತು ತಪಸ್ಸು ಮಾಡುತ್ತಿರುವುದಾಗಿ ಹೇಳಿತು.